ನನ್ನ ಹೆಸರು ಶ್ರೀಕಾಂತ್ ಅಂತ. ನನಗೆ 27 ವರ್ಷ ವಯಸ್ಸು. ನಾನಿಲ್ಲೇ ಮಲ್ಲೇಶಪಾಳ್ಯದಲ್ಲಿರೋದು. ನನ್ನ ಪ್ರಾಬ್ಲಮ್ ಬಂದ್ಬಿಟ್ಟು ನಾನು ತುಂಬಾ ಓವರ್ ವೇಟ್ ಆಗಿದೆ. ಡಾಕ್ಟರ್ಸ್ ಕೂಡ ನೀನು ವೇಟ್ನ ಕಡಿಮೆ ಮಾಡಬೇಕು, ಫುಡ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು, ಇಲ್ಲ ಅಂತಂದರೆ ನಿನಗೆ ಕಿಡ್ನಿ ಮತ್ತು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರು. ಒಂದಿನ ನನ್ನ ಫ್ರೆಂಡು ನನಗೆ ಫುಡ್ಸ್ ಬಗ್ಗೆ ತಿಳಿಸ್ದ. ನಾನು ಫುಡ್ಸಿಂದ ಫುಡ್ನ ಆರ್ಡರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ ವಿತಿನ್ 3 months ನನ್ನ ವೇಟ್ ನಾರ್ಮಲ್ಗೆ ಬಂದುಬಿಡ್ತು. ಫುಡ್ಸಲ್ಲಿ ಸ್ಟ್ಯಾಂಡ್ಸ್ ಫಾರ್ ಹಾಸ್ಟೆಲ್ ಅಂತ. ನಾವು ನಿಮ್ಮ ಮನೆಗೆ ಹಾಸ್ಟೆಲ್ ಥರ ಇರೋ ಫುಡ್ನ ಡೆಲಿವರ್ ಮಾಡ್ತೀವಿ. ನಮ್ಮ ಕಿಚನಲ್ಲಿ ಎವ್ರಿ ಡೇ ಡಿಫ್ರೆಂಟ್ ಫುಡ್ ಸಿಗುತ್ತೆ. ಒಂದೊಂದು ದಿನ ಕಲ್ಲು ಸಿಗುತ್ತೆ, ಒಂದೊಂದು ದಿನ ಶೂಸ್ ಹಾಕ್ಬಿಟ್ಟಿರ್ತಾರೆ, ಒಂದೊಂದು ದಿನ ಈ ಸತ್ತೋಗಿರೋ ಹೆಗ್ಣ ಸಿಗುತ್ತೆ. ಈ ಥರ ವೆರೈಟಿ, ಒಂಥರ ಏನಂದರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಒಬ್ಬ ಮನುಷ್ಯನಿಗೆ ಊಟದ ಮೇಲಿನ ಆಸಕ್ತಿ ಕಂಪ್ಲೀಟಾಗಿ ಹೊರಟು ಹೋಗುತ್ತೆ. ನಮ್ಮ ಕಿಚನ್ನಲ್ಲಿ ಇರೋವಂಥ ಎಲ್ಲ ಕುಕ್ಗಳು ಒಂದು ಕಾಲದಲ್ಲಿ ಬೇರೆ ಬೇರೆ ಹಾಸ್ಟೆಲ್ ಮೆಸ್ನಲ್ಲಿ ಕುಕ್ಕಾಗಿದ್ದಂಥವ್ರು ಒಬ್ರಿಗಿಂತ ಒಬ್ಬರು ಕಚ್ಚಡವಾಗಿ ಅಡುಗೆ ಮಾಡ್ತಾರೆ. ಒನ್ಸ್ ಅಪಾನ್ ಎ ಟೈಮ್ ನಾನು ಫುಡ್ ಲವರ್ ಆಗಿದ್ದೆ. ಇವಾಗ ನನಗೆ ಫುಡ್ ನೋಡಿದ ತಕ್ಷಣ ವಾಂತಿ ಬರ್ತಾ ಇದೆ. ಇಫ್ ಯು ಆರ್ ಥಿಂಕಿಂಗ್ ಆಫ್ ಲೂಸಿಂಗ್ ವೇಟ್, ಟ್ರೈ ಫುಡ್. You will not only lose your weight, you will also lose your mind.